ಸದ್ಗುರು ಶ್ರದ್ಧಾನಂದಪ್ಪಂಗಳವರನ್ನು ಎನ್ನ ಅಂತರಾಳದಲ್ಲಿ ಸ್ಮರಿಸಿಕೊಂಡು ಶ್ರೇಷ್ಠವಾಗಿರತಕ್ಕಂಥ ಗುರುಪೂರ್ಣಿಮೆಯ ಪಾವನ ಸಾನ್ನಿಧ್ಯವನ್ನು ಕರುಣಿಸಿರುವ ಸುಮಾರು 57 ವರ್ಷಗಳವರೆಗೆ ತಂಬೂರಿಯನ್ನು ಕೆಳಗಿಡಲಾರ್ದ ಹಗಲು ರಾತ್ರಿ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ಪ್ರಚೋದನೆಯನ್ನು ಮಾಡಿ ಅಂತಹ ಶಿಷ್ಯರನ್ನು ತಯಾರು ಮಾಡಿರ್ತಕ್ಕಂಥ ಆ ಗುರುಮಠ ಸೋಮನಕೊಪ್ಪದ ಮಠ ನಾನು ಒಂದು ತಿಂಗಳಲ್ಲಿ ಇದ್ದೆ. ಇದನ್ನು ಭಾಳ ಸೀರಿಯಸ್ ಆಗಿ ಕೇಳಬೇಕು ನೀವು. ನಾವು ಒಂದೊಂದು ಸಲ ಅಳ್ತೀನಿ. ಯಾಕೆ ಅಳ್ತೇನೆ ಅಂದ್ರೆ, ಈಗ ಮುಂಜಾನೆ ಬಂದಿದ್ದ ಪುಣ್ಯಾತ್ಮ ನೀವು ನೋಡಿರ್ಬೇಕು, ತಳಗೆ ಬಂದು ಹೋದವ. ಐಬ್ಯಾಗ್ ವಸ್ತಿ ಅದಾನು ಒಬ್ಬ VIP ಮಗ. ನನಗೆ ಬೆಟ್ಟ ಆಗಕ್ಕಂತ ಬರಬೇಕಾದ್ರೆ ಅವ್ರ ಅಪ್ಪ ಅವರವ್ವ ಹೇಳ್ದಂಗೆ ಕೇಳ್ಬೇಕು. ಅವ ಹೇಳ್ದಂಗೆ ಧಾರವಾಡಕ್ಕೆ ಮಗನ ಕಲಿಯಾಕಿಟ್ಟಾರ. ಅವಾಗ ತಿಂಗಳ ಕಳಿಸ್ಯಾರ. ಅವ ಏನು ಕಲ್ತಾನಂದ್ರೆ ಗೊತ್ತಾಗ್ತೈತಿ ನಿಮಗೆ. ಒಂದು ತಿಂಗಳಿಗೆ 1 ಲಕ್ಷ ಕಳಿಸೋದು ನಾವು. ಈಗ ಏನೇನಾಕತ್ತೇನಂದ್ರೆ ಅವ ನನಗೆ ಚಟಾಕ್ ಕಂಟ್ರೋಲ್ ಮಾಡೋಕ್ಕಾಗವಲ್ದಪ್ಪ, ಹೆಂಗೆ ಮಾಡಲಿ ಅಂತಾನೆ. ಇನ್ನು ಬಡದ್ರೆ ಬೇದ್ರೆ ಹೆಂಗೆ ಅಂಥೇಳಿ ಅವೇನು ಪ್ಲ್ಯಾನ್ ಮಾಡ್ಯಾನಂದ್ರೆ, ಯಪ್ಪ ಬಿಡು, ಬಾಯ್ ಮಾಡಿಬಿಡ್ರಿ, ಸಪ್ಲೈ ಮಾಡಿಬಿಡ. ಭಾಳ ಸೀರಿಯಸ್ ಮ್ಯಾಟ್ರ್ ಇದು. ಇರಲಿ, ಉತ್ತಮ ಸಂಸ್ಕಾರ ಮುಂದುವರಿಸ್ತಾನೆ. ಉತ್ತಮ ಸಂಸ್ಕಾರ ಕೊಟ್ಟ ನಾವು 1 ತಿಂಗಳಿದ್ನಲ್ಲ, ಅಲ್ಲಿ ಆ ಹುಡುಗರು ಅಪ್ಪಗಳು ಏನು ಹೇಳಿದ್ರಿ ಆಮೇಲೆ ಅವ್ರಿಗೆ, ಆ ಹುಡುಗರು ಬರ್ತಿದ್ದವು, ಕಸ ಹೊಡಿತಿದ್ವು, ಪರಿಶಿ ಹೊಡಿಸ್ತಿದ್ರು. ನಮ್ಮ ಶಾಸ್ತ್ರಿಗಳು ನಮ್ಮ ಜೊತೆನೇ ಇದ್ರಲ್ಲಿ. ಮತ್ತು ಇಸ್ತ್ರಿ ಮಾಡೋರು ಬೇರೆ, ಅರ್ಬಿ ತೊಗೊಂಡು ಹೋಗೋರು ಬೇರೆ. ಅಲ್ಲಿ ಸಂಸ್ಕಾರ, ಅಲ್ಲಿ ನೆಲ, ಅಲ್ಲಿ ಜಲ, ಆ ಸ್ಥಳದ ಮಹಿಮೇನೋ ಗೊತ್ತಿಲ್ಲ. ಏನು ನನಗೊಬ್ಬಗೆ ಮಾಡ್ರೋ ಗೊತ್ತಿಲ್ಲ. ಮತ್ತು ಯಾರೋ ಇಸ್ತ್ರಿ ಮಾಡಿಸ್ಕೊಂಡು ಬರ್ತಿದ್ರು. ನಾನು ಏನು ತೇಕೆ ಶಾಂತ ಬಾಯಿ ತೆಗಿಯಾಕತ್ರಿ ಆಕಿ, ಯಾಕಂದ್ರೆ ಹಿಂಗೂ ಐತೇನಂತೆ. ನೀನು ಅರ್ಬಿ ಇಸ್ತ್ರಿ ಮಾಡ್ಬೇಕು, ನಿಮ್ಗೆ ಊಟಕ್ಕೆ ಕಟ್ಟಬೇಕು, ನಾನು ಖಾಲಿ ಅದ ನಾನು, ನೀ ಇಷ್ಟು ದೊಡ್ಡ ಆಗ್ಬೇಕಾದ್ರೆ ನಾನಾ ಕಾರಣ ಅಂತಳಾಕಿ ಬೆರಿಕಿ. ಇಲ್ಲ, ನೋಡ್ಬೇಕಾದ್ರೆ ಸಂಸ್ಕಾರ. ಸಣ್ಣ ಸಣ್ಣ ಮಕ್ಕಳು ಆ ಸೇವಾ ಮಾಡೋದನ್ನು ನೋಡಿದ್ರೆ ಇವ್ರಿಗೆ ನಾನು ನಮಸ್ಕಾರ ಮಾಡ್ಬೇಕು ಮತ್ತೊಮ್ಮೆ ಹೃದಯದಾಗ. ಅಂಥ ಉತ್ತಮ ಸಂಸ್ಕಾರ ಕೊಟ್ಟ ಮಠ ಏನದಲ್ಲ, ಆ ಮಠದ ನಮ್ಮ ಶಿವಾನಂದ ಸಂಪ್ರದಾಯದ ಹೆಮ್ಮೆಯ ಮಠ, ಮೂಲ ಮಠದೊಳಗೆ ಶ್ರೇಷ್ಠ ಮಠ ಯಾವುದಾರ ಐತಂದ್ರೆ ಸೋಮನಕೊಪ್ಪ. ಆ ಸೋಮನಕೊಪ್ಪ ಪೀಠದ ಅಭಿನವ ಶಿವಾನಂದ ಮಹಾಸ್ವಾಮಿಗಳು ನಮ್ಮ ಪಾವನ ಸಾನ್ನಿಧ್ಯ ವಹಿಸ್ಯಾರ. ಅದಕ್ಕೆ ನಾವು ನೀವು ಧನ್ಯರಾಗಿದ್ದೀವಿ. ಇನ್ನು ಇಲ್ಲಿ ಅವರ ಎಡಕ್ಕೆ ಪುಣ್ಯಾತ್ಮರು ಕೂತಾರೆ. ನನ್ನ ಬಗ್ಗೆ ಭಾಳ ಹೇಳ್ಬೇಡಂತಾರೆ ಅವರು. ನಾವು ಪಾಂಡುರಂಗ ಸ್ವಾಮೀಜಿನ ಅಂತೀವಿ ಬಾವಲತ್ತಿ ಮಠದಾಗ. ಅಲ್ಲಿ ನಮ್ಮ ಅಪ್ಪಾರು ಹೇಳ್ತಿದ್ರು, ಬಾವಲತ್ತಿ ಒಳಗೆ ಜಪಯಜ್ಞ ಕಾರ್ಯಕ್ರಮ ಕರ್ನಾಟಕದ ಮೂಲೆಗಳಿಂದ ಮಂದಿ ಬರ್ತಿದ್ದ ಜಪಯಜ್ಞಕ್ಕೆ. ಅಂಥ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪಾಂಡುರಂಗ ಸ್ವಾಮಿಯವರಿಗೆ ಮತ್ತೊಮ್ಮೆ ನಾನು ನಮಸ್ಕಾರ ಹೇಳ್ತಾ, ಇನ್ನು ನಮ್ಮ ಬೀರಪ್ಪ ಶಾಸ್ತ್ರಿಯವರು, ಈಗ ನಾವೇನು ಸಾಧು ಸತ್ಪುರುಷರು ಅಂತೀವಲ್ಲ, ಇವ್ರಿಗಿಂತ ಕಡಿಮೆ ಇಲ್ಲದ ಮಂದಿ ದೇವಿ ಪಾರಾಯಣ ಮಾಡೋರು ಅದಾರ ಬೆರಕಿಗಳು. ನನ್ನ ಅಳಿಗಾಡಿಸ್ತಾರೆ ಅವರು. ಅಂಥವ್ರು ದೇವಿ ಪಾರಾಯಣ ಮಾಡ್ತಕ್ಕಂಥ ಗೌಡ್ರು ಎಲ್ಲರೂ ಅಂತೂ ಅವರಿವರು ಎನ್ನದೆ ಅವರಿಗೂ ನನ್ನ ಪ್ರಣಾಮಗಳನ್ನ ಹೇಳ್ತಾ, ಇನ್ನು ನಮ್ಮ ಕುಳ್ಳೋಳಿ ಸಾವ್ಕಾರ ಮಹಾರಾಷ್ಟ್ರದಿಂದ ಬಂದಾನ ಪುಣ್ಯಾತ್ಮ. ಡಗ ಕಟ್ಕೊಂಡು ಹೆಂಡ್ತಿನ ಕಟ್ಕೊಂಡು ಕೂಡಿ ಗ್ರಹಣ ಐತಿ. ನೀವು ಚೈನಿನ ಮಾಡವ್ರ ಅಡ್ಡಾಡವ್ರ ಅಂತ ಅಣ್ತಂಬ್ರು ಏನರ ಅಂದಾರಂತ ನಾ ಇದಾಗ ಡೌಡಾವ್ ಅಂತೈತಿ ನನಗೆ. ಖರೆ ಎಲ್ಲ ಬಿಟ್ಟು ಬಂದಿರ್ತಾರೆ ಇಬ್ಬರು ಗಂಡ ಐತಿ. ಇಲ್ಲಿ ಇನ್ನು ಹಸಿರು ಟವಲ್ದ ಒಬ್ಬ ಕೂತಾನ ಪುಣ್ಯಾತ್ಮ, ಮುತ್ಯಾನಗಳು ಕೊಡದವ.
ಏನು ಇಲ್ಲಿ ಸಾವುಕಾರ ಮತ್ತೊಬ್ರದಾರ ನಮ್ಮ ಕುಮಾರ್ ಸರ್ ಏನು ಇದು ಎಲ್ಲ ಏನು ಯಾರನ್ನ ಹೊಗಳಿ ಇಲ್ಲ ನಮ್ಮ ಲತಾ ಕಕ್ಕ ಹೋಗ್ಬೇಕಾದಾಳ ಒಂಟೋಡಿ ಇವರು ಭಕ್ತಿ ಇವರು ಭಾವ ಇದನ್ನೆಲ್ಲ ನೋಡಿದ್ರೆ ನಾನೇ ಸಣ್ಣ ಅನಿಸುತ್ತೆ ನಿಮ್ಮ ಮುಂದೆ. ಅಂತಹ ಪುಣ್ಯಾತ್ಮ ಏನದ ನೀವೆಲ್ಲ ಇಲ್ಲಿ ನಮ್ಮ ನಿಂಗಪ್ಪಣ್ಣ ಬದಾರ, ಚಂದ್ರಪ್ಪಣ್ಣರದಾರ, ಅಂತೂ ಅವರಿವರೇನದೇ ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಕೋಟಿ ಪ್ರಣಾಮಗಳು ಶಿವಸ್ವರೂಪಿಗಳೇ. ಈ ವಿಷಯ ಹೇಳಕತ್ತೀನಿಲ್ಲ ಭಾಳ ಶ್ರೇಷ್ಠ ಅವರು ಅಂತೇಳಿ, ಅದು ಭಾಳ ನನ್ನ ಮನುಷ್ಯನ ಮೇಲೆ ಪರಿಣಾಮ ಆಗೈತಿ. ವಾರದಾಗ ಒಮ್ಮೆರೆ ನಾನು ಅಳಿಸ್ತಾರೆ. ಯಾರು ಅಳಿಸ್ತಾರಂದ್ರೆ ಸರಿ ಕೇಳ್ತಿದ್ಲ, ಯಾರು ಅಳಿಸ್ತಾರಂದ್ರೆ ತಾಯಿ ತಂದೆಗಳು ಮಕ್ಕಳನ್ನು ಏನಾದರೂ ದೊಡ್ಡವನು ಮಾಡ್ಬೇಕಂತ ರೊಕ್ಕ ಕೊಟ್ಟ ದುಡ್ದು ಕಷ್ಟಪಟ್ಟು ಬಡ್ಡಿ ಹಂಗೆ ತೆಗಿಸಿ ಹುಬ್ಬಳ್ಳಿನೋ ಧಾರವಾಡೋ ಬೆಂಗಳೂರಿಗೆ ಇಟ್ಟಿರ್ತಾರೆ. ಹೆಣ್ಣೋ ಗಂಡು ಎರಡು, ಹೆಣ್ಣು ಹುಡುಗಿನೂ ಇಟ್ಟಿರ್ತಾರೆ, ಗಂಡು ಹುಡುಗಿ ಇಟ್ಟಿರ್ತಾರೆ. ಯಪ್ಪ ನನ್ನ ಮಗಳ ತೋರ್ಸಕ್ಕೆ ಹತ್ತೀವಿ, ಆಕೆ ಕುಂಡ್ರಾಕ ವಾಲ್ಯ ಅಂತಾಳೆ. ಏನಾರ ಒಂದು ಸಮಸ್ಯೆ ತಂದಿರ್ತಾರೆ. ಯಪ್ಪ ಲಗ್ನ ನೇಮಿಸಿದೀವಿ ಕರೆ ಆಕೆ ಫ್ರೆಂಡ, ಆ ಮುಂದಿನ ಗಂಡೇನಾಗವನಲ್ಲ ಅವಾಗೇನೋ ಫೋಟೋ ಕಳಿಸ್ಯಾಳೋ ಪತ್ರ ಕಳಿಸ್ಯಾಳೋ ಅಂತ ಅನ್ಬೋದು. ತಾತ್ಪರ್ಯ ಏನಂದ್ರೆ ಶಿಕ್ಷಣದಕ್ಕಿಂತಲೂ ಇಂತಹ ಸಂಸ್ಕಾರಗಳ ಮುಖ್ಯ ಭಾಳ ಅದ. ಸಂಸ್ಕಾರ ಭಾಳ ಮುಖ್ಯ ಇತ್ತು. ಆ ಪುಣ್ಯಾತ್ಮನ ಕತೆ ಕೇಳ್ತೀನಿ. ನಮ್ಮ ಶಿಷ್ಯರವರು ದೊಡ್ಡ ಮನುಷ್ಯ, ಆ ಹುಡುಗಗೆ ಪಕ್ಕಾ ಚಟ ಆಗಿಬಿಟ್ಟವ. ಅವ ಹೇಳ್ದ, ಹುಣ್ಸಾಳ ಗುರುಗಳು ಹತ್ತಕ್ಕೆ ಭೇಟಿ ಆದರೆ ನೀನು ದೋಷ ಪರಿಹಾರ ಆಕೈತೋ ಯಪ್ಪ ಅಂತ ಒಬ್ಬರು ಸಾಹೇಬ್ರು, ಅವ್ರ ಹೆಸರು ಹೇಳೋದು ಬೇಡ, ಅಗದಿ ನಮ್ಮ ಪ್ರತಿಷ್ಠಿತ ಮಂದಿ ಅವರು, ಅವ್ರ ಹೆಸರು ಬೇಡ, ನೀ ಹೋಗಬೇಕಂತ ಪ್ರೆಷರ್ ಮಾಡಿದ ಕೂಡಲೇ ಧಾರವಾಡದಿಂದ ಬಂದಾರ, ನಾ ಹೋಗ್ಬೇಕಾದ್ರೆ ಎಲ್ಲಿರೋದು, ಇಲ್ಲಿ ಆಶ್ರಮದಾಗ ಇರೋ ಅಂತ ಹೇಳ್ಯಾರಂತ. ಇಲ್ಲ ನನಗೆ IB ಬುಕ್ ಮಾಡಿದ್ರೆ ಇರ್ತೀನಿ ರೀ, ಇಲ್ಲ ಅನ್ನಂತ. ಆಯ್ತಪ್ಪ ಅಂತೇಳಿ ನಿನ್ನೆ IB ಬುಕ್ ಮಾಡ್ಯಾರ ಅವಾಗ ಫೋನ್ ಮುಖಾಂತರ. ಐಬ್ಯಾಗ ಅದ, ನಾವು ಐಬ್ಯಾಗಿದ್ರು ಇಲ್ಲಿ ಬರೋಕ್ಕಾಗಿಲ್ಲ ಅವ್ನು, ತಲೆ ಇಟ್ಕೊಂಡು ನೀವು ವಸ್ತಿ ಅಲ್ಲೇ ಅದಾನು. ಮುಂಜಾನೆ ದೇವಿ ಪಾರಾಯಣಕರ ಬರಬೇಕಲ್ಲ, ಯಾಕೋ ಪಾರಾಯಣ ಈ ಹಿಂದಿ ದಿವಸ ಲಾಸ್ಟಕ್ಕೆ ದೇವಿ ಪಾರಾಯಣ ಮುಗಿತಲ್ರಿ, ತಳಗೆ ಬಂದಿರಲ್ಲ, ಯಾಕೋ ಈಗ ಬಂದು ಮರೆ ಸಾಹೇಬ್ರು ಫೋನ್ ಹಚ್ಚಿದ್ರು ಮತ್ತು ಸಾವುಕಾರ ಫೋನ್ ಹಚ್ಚಿದ್ರು. ಇಲ್ರಿ ಅಪ್ಪ ನಾ ಚಾ ಅಂತ ಹೇಳಿದ್ನೆ, ವೇಟ್ರ ಲೇಟ್ ಮಾಡಿ ಚಾ ತಂದು ಕೊಟ್ಟ, ಹೇಳೋದು ಲೇಟ್ ಆಯ್ತು. ಎಲ್ಲ ಕಾರ್ಯಕ್ರಮ ಮುಗಿದ ನಂತರ ಬಂದವ. ಈಗ ಅವ ಏನಂತಾನಂದ್ರೆ ನಿರ್ಬಿಡೆಯಿಂದ ಹೇಳಕತ್ತಾನವ, ದಿವ್ಸಕ್ಕೆ 4 ಕ್ವಾರ್ಟರ್ ಕುಡಿತಿದ್ದೀನಪ್ಪ, ಈಗ ನಿಮ್ಮ 15ಯಿಂದ ನಿಮ್ಮ ಪುಣ್ಯದಿಂದ ನಾ ಬಿಟ್ಟನ್ರಿ, 1 ಕ್ವಾರ್ಟರ್ ಬೇಕು ನನಗೆ ಈ ದಿವಸ ಅಂತಾನೆ. 1 ಕ್ವಾರ್ಟರ್ ಕಡಿಮೆ ಮಾಡೇನ್ರಿ ಅಪ್ಪ, 1 ಕ್ವಾರ್ಟರ್ ಸಾಕ್ರಿ ಅಂತಾನೆ. ಹನೇನಿ ಬಡ್ಕೋತಿರೋ ಏನು ಹೆಂಗೆ, ಅವ್ರ ತಾಯಿ ತಂದೆಗೆ ಹೆಂಗಾಗಿರ್ಬಾರ್ದು. ಏನಾರೇ ಬಿಡಿಸ್ಲಿ ಹೇಳಕ್ಕೆ ಹೋದ್ರೆ, ಯಪ್ಪ ನನಗಂತೂ ಚಟ ಬಿಡಕ್ಕೆ ಆಗೋಲ್ದ, ಮತ್ತು ನಿಮಗೂ ಮರ್ಯಾದೆ ಹೋಗತ್ತೆ ಇಂಥವ್ನ ಮಗ ಅಂತಂದ್ರೆ ಸುಮ್ಮನೆ ನಾನು ಸತ್ತು ಬಿಡ್ತಾನಲ್ಲಪ್ಪ, ಫೈನಲ್ ಮಾಡ್ತಾನೆ, ಲೆಟ್ರ್ ಬರೆದಿರ್ತಾನೆ, ಬ್ಯಾಡು ಯಪ್ಪ ಅಂತೈತೆ ಅವ್ರ ಅಪ್ಪ ಅವರವು ಬ್ಯಾಡ ಅಂತ. ತಾತ್ಪರ್ಯ ಏನಂದ್ರೆ ಈ ಆಧ್ಯಾತ್ಮಿಕ ಚಿಂತನೆಯ ನೆಲೆಗಟ್ಟಿನ ಮೇಲೆ ನೀವು ಮಕ್ಕಳಿಗೆ ಶಿಕ್ಷಣ ಕೊಡ್ಬೇಕು, ಪರಿಪೂರ್ಣತೆ ಬರ್ತೈತಿ. ಈ ಗುರುಪೂರ್ಣಿಮೆ ಆಚರಣೆ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ಶಿಕ್ಷಣದೊಂದಿಗೆ ಸಂಸ್ಕಾರಗಳನ್ನು ಕೊಡ್ರಿ. ಸಂಸ್ಕಾರ ಹೆಚ್ಚಿರಬೇಕು, ಶಿಕ್ಷಣ ಕಡಿಮೆ ಇರಬೇಕು. ಈ ಟಾಟಾ ಬಿರ್ಲಾ ಅದು ಭಾಳ ಕಲ್ತಿಲ್ಲ ಅವರು, ಶಿಕ್ಷಣ ಭಾಳ ಇಲ್ಲ ಅವರು, ಉತ್ತಮ ಸಂಸ್ಕಾರದ ಅವ್ರಿಗೆ. ಅಗರ್ಭ ಶ್ರೀಮಂತ ಆಗ್ಬೇಕಾದ್ರೆ ಇದ್ರಿಗೆ ಹಂಗೆ ಇರ್ತೈತಿ. ಏನು ಹೇಳ್ಬೇಕು ತಿಳಿದಂಗೆ ಆಗೈತಿ. ಇರಲಿ, ಅದೇನಾರ ಇರಲಿ. ಈ ಗುರು ಪೂರ್ಣಿಮೆ ಶ್ರೀ ಗುರು ಕೈವಲ್ಯ ಪದ್ಧತಿ ಅಂದ್ರಪ್ಪ, ನಿಜವೂ ಶಿವಗಳು ಹೇಳಿದ್ದೆ. ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳಹುದು ನರರಿಗೆ ಮುಕ್ತಿ. ಶ್ರೀ ಗುರುಗಳು ಏನದಲ್ಲ, ಈ ಗುರುಗಳು ಹೆಂಗಿರ್ತಾರಂದ್ರೆ ತಾಯಿ ಮಗು ಹಸದೈತೆ ಅಂದ್ರೆ ಅಡುಗೆ ಮಾಡಿ ತಯಾರಿ ಇಟ್ಕೊಂಡಿರ್ತಾಳೆ. ಅಗದಿ ಸಣ್ಣ ಕೂಸಿತ್ತಂದ್ರೆ ಏನಾದರೂ ತಿಂದು ಮಲಿಗೆ ಹಾಲು ತಗೊಂಡು ನನ್ನ ಮಗ ಮಲಿ ಕುಡಿಸ್ಬೇಕಂತಾಳೆ.
ಆ ವಯಸ್ಸಿಗೆ ಅನುಗುಣವಾಗಿ ಹಲ್ಲು ಬಂದಿದ್ದು ಅಂದ್ರೆ ಬಿರುಸನ್ನು ಅಡುಗೆ ತಯಾರು ಮಾಡಿರ್ತಾಳೆ, ಹಲ್ಲು ಇಲ್ದನ ಮುದ್ದೆ ಮಾಡಿಬಿಟ್ಟು ಹಿಂಗೆ ತಿನ್ನಿಸ್ತಿರ್ತಾಳೆ. ಆ ತಯಾರಿ ಇರ್ತೈತಿ. ಯಾವಾಗ ಮಗು ಮಲಗಿ ಎದ್ದ ಹೊಟ್ಟೆ ಹಸದದ್ದು ನೋಡಿ ಊಟಕ್ಕೆ ಹಾಕ್ತಾಳೆ. ಹಂಗೆ ಗುರುಗಳು ಏನು ಮಾಡಿದ್ದಾರಪ್ಪ ಅಂದ್ರೆ ಗುರು ಪೂರ್ಣಿಮೆ ಬರೋಕ್ಕಿಂತ ಮೊದಲ ತಪಸ್ಸು, ಯೋಗ, ಅನುಷ್ಠಾನ ಅವ್ರ ಶಕ್ತಿಯನ್ನು ಬೆಳೆಸ್ಕೊಂಡಿರ್ತಾರೆ. ನಿಮಗೆ ಉಪದೇಶ ಮಾಡ್ತಾರೆ. ಅವರು ನಿಮಗೆ ಉಪದೇಶ ಮಾಡಿದ್ರೆ ನಿಮ್ಮ ಮೇಲೆ ಪರಿಣಾಮ ಆಕೈತೆ ಅಂತದ್ದು. ಅದಕ್ಕೆ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳು, ಆಲಿಸುವುದಂದ್ರೆ ಕೇಳೋದು. ನೀ ಗುರುವಿನ ಉಪದೇಶ ಕೇಳಿದ ತಕ್ಷಣ ನಿಮ್ಮ ಜನ್ಮ ಪಾವನಕತೆ, ನೀ ಜೀವನ ಮುಕ್ತರಾಕಿರಿ ಅಂತ ಬರೋದಾರಲ್ಲ. ಅದಕ್ಕೆ ನೀವು ಅಷ್ಟೇ ಬರೋದಲ್ಲ, ನಿಮ್ಮ ಮಕ್ಕಳನ್ನ ಕರ್ಕೊಂಬರ್ಬೇಕು. ಗುರು ಪೂರ್ಣಿಮೆ ಇಲ್ಲೇ ಬರ್ಬೇಕಂತ ಹೇಳಕತ್ತಿಲ್ಲ ನಾ. ಎಲ್ಲರೇ ಹೋಗ್ರಿ ಗುರುವಿನ ಸನ್ನಿಧಾನಕ್ಕೆ ಹೋಗ್ರಿ. ಮತ್ತು ಏನು ಬಿಡ್ರಿ ಅಪ್ಪ ಅಲ್ಲಿ ಹೋಗಿರ್ತಾರ ಕರೆ